ಪವರ್ ಶೇರಿಂಗ್ ಕಿತ್ತಾಟದ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯನವರು ಪವರ್ಫುಲ್ ಮಾತನ್ನ ಆಡಿದ್ದಾರೆ. ಏನದು? ಮುಂದಿನ 5 ವರ್ಷವೂ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. 5 ವರ್ಷ ಅಲ್ರಿ, ಮತ್ತೆ ಮುಂದಿನ 5 ವರ್ಷವೂ ನಾವೇ ಬರ್ತೀವಿ, ನಾನೇ ಇರ್ತೀನಿ ಅಂತ ಸಿಎಂ ಹೇಳಿದ್ದು ಈಗ ಮತ್ತೆ ಚರ್ಚೆಗೆ ಒಳಪಟ್ಟಿದೆ. ಮೊದಲು 5 ವರ್ಷ ಪೂರೈಸಿ ಅಂತ ಈಗ ಅಶೋಕ್ ಸಹ ಸಿದ್ದರಾಮಯ್ಯನವ್ರನ್ನ ಕಾಲೆಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಈಗ ಇದರ ಒಪ್ಪಂದದ ಪ್ರಕಾರವಾಗಿ 50-50 ಏನಾಗುತ್ತೋ ಅನ್ನುವಂತಹ ಭವಿಷ್ಯವಾಣಿಯನ್ನ ಅಶೋಕ್ ಅವರು ನುಡಿದಿದ್ದಾರೆ. ಹೀಗಾಗಿ ಅವರು ಈ 5 ವರ್ಷ ಪೂರೈಸಿ ಅಂತ ಕಾಲೆಳೆದಿದ್ದಾರೆ. ಹೋಗಲ್ಲ, ನಾವು ಮತ್ತೆ ಗೆದ್ದು ಬರ್ತೀವಿ. ಗೆಲ್ಲಕ್ಕಾಗಲ್ಲ, ಮೊದಲು ನೀವು ಗೆಲ್ಲೋದು ನೋಡ್ಕೊಂಡ್ರಪ್ಪ. ನೀವು ಮೊದಲು ಗೆಲ್ಲೋದು ನೋಡ್ಕೊಳ್ಳಿ. ನಾವು 100 ಮತ್ತೆ ಗೆದ್ದು ಬರ್ತೀವಿ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಾನು ಬೈ ಎಲೆಕ್ಷನ್ ಅಲ್ಲೂ ಕೂಡ ಏನಾಯ್ತು? ಬೈ ಎಲೆಕ್ಷನ್ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಯಾಕೆ ಬಂತು ಈ ವಿಷಯ? ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಈಗ ಪವರ್ ಶೇರಿಂಗ್ ಫೈಟ್ ವಿಷಯವಾಗಿ ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಈ ಹೊತ್ತಲ್ಲಿ ಸಿಎಂ ಹೀಗೆ ಹೇಳಿದ್ದಾರೆ ಅಂದ್ರೆ ಯಾಕೆ? ದಿವ್ಯ, ಇವತ್ತು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳು ಮುಂದಿನ 5 ವರ್ಷದವರೆಗೆ ಯಾರು ಇರ್ತಾರೆ ಅನ್ನುವಂಥ ವಿಚಾರದಲ್ಲಿ ವಿಪಕ್ಷಗಳು ಸಿದ್ದರಾಮಯ್ಯನವ್ರನ್ನ ಕಾಲೆಳೆದ್ರು, ಒಂದು ರೀತಿಯಲ್ಲಿ ಕೆಣಕಿದ್ರು. ಬೆಳಗ್ಗಿಂದಲೂ ಕೂಡ ಸಿದ್ದರಾಮಯ್ಯವರು ಬಂದಿರಲಿಲ್ಲ, ಮಧ್ಯಾಹ್ನದ ಕಲಾಪಕ್ಕೆ ಬಂದಿದ್ರು. KPSC ಸಂಬಂಧಪಟ್ಟಂತೆ ಏನು ಜಟಾಪಟಿ ನಡೆದಿತ್ತು, ಚರ್ಚೆ ನಡೆದಿತ್ತು, ಅದಕ್ಕೆ ಉತ್ತರ ಕೊಡೋದಕ್ಕೆ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಅಶೋಕ್ ಅವರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈ ಹಿಂದಿನ ಅವಧಿಯಲ್ಲಿ ನೀವು ಮತ್ತೆ ನಾವೇ ಬರ್ತೇವೆ ಅಶೋಕ ಬರ್ದಿಟ್ಕೋ ಅನ್ನುವಂಥ ಸವಾಲ್ ಹಾಕಿದ್ರಿ, ಆದ್ರೆ ನೆಕ್ಸ್ಟ್ ಅವಧಿಗೆ ನೀವು ಬರಲಿಲ್ಲ. ಈಗ ಮತ್ತೆ ನಾನೇ ಬರ್ತೇನೆ ಅಂತ ಹೇಳ್ತಾ ಇದ್ದೀರಾ. ಯಾಕೆ ಈ ರೀತಿ ಅನ್ನುವಂಥದ್ದು? ನೀವೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ನಾವು ಬಯಸ್ತೇವೆ ಅಂತ ಕಾಲೆಳೆದ್ರು. ಆಗ ಮುಖ್ಯಮಂತ್ರಿಗಳು ಅವ್ರಿಗೆ, ಅಂದ್ರೆ ವಿಪಕ್ಷದವ್ರಿಗೆ, ಅಶೋಕ್ ಅವರು ಸೇರಿದಂತೆ ಸುನೀಲ್ ಕುಮಾರ್ ಯಾರೆಲ್ಲ ಕೆಣಕಿದ್ರು ಎಲ್ರಿಗೂ ಕೂಡ ಒಂದು ಕೌಂಟರ್ ಕೊಡ್ತಾರೆ. ಆ ಮುಂದಿನ ಬಾರಿ, ಈ ಬಾರಿ ಅಲ್ಲ, ಮುಂದಿನ ಬಾರಿಯೂ ಕೂಡ ನಾವೇ ಗೆದ್ದು ಬರ್ತೇವೆ ಅಂತ ಹೇಳ್ತಾರೆ. ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಈಗ ಅಂತ ಪ್ರಶ್ನೆ ಕೇಳ್ತಾರೆ ಸುನೀಲ್ ಕುಮಾರ್. ಅದಕ್ಕೆ ನಾನೇ ಇರ್ತೀನಿ ಅನ್ನುವಂತಹ ಖಡಕ್ ಆದಂತ ಉತ್ತರವನ್ನು ಕೂಡ ಕೊಡ್ತಾರೆ. ಇದು ವಿಧಾನಸಭೆಯಲ್ಲಿ ಸದ್ಯಕ್ಕೆ ನಡೆದಂತ ಒಂದು ಪ್ರಸಂಗ. ಮುಖ್ಯಮಂತ್ರಿಗಳು ಈ ಉತ್ತರ ಕಾಲೆಳೆದಂತಹ ಪ್ರತಿಪಕ್ಷದವರಿಗೆ ಕೊಟ್ಟಿರ್ಬೋದು. ಆದ್ರೆ ಈಗ ಕಾಂಗ್ರೆಸ್ನಲ್ಲಿ ಈ ಸಂಬಂಧಪಟ್ಟಂತೆ ಚರ್ಚೆ ತೀವ್ರತೆ ಪಡೆದುಕೊಳ್ತಾ ಇದೆ. ಇದು ಎಲ್ಲೊಂದ್ ಕಡೆ DKC ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅನ್ನುವಂತ ಚರ್ಚೆಗೆ ಮುಂದಿನ ದಿನಗಳಲ್ಲಿ ನಾಂದಿ ಹಾಡುತ್ತೆ. ಈ ಹಿಂದೆ ಪಬ್ಲಿಕ್ ಟಿವಿ ವೇದಿಕೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಅರಸುವವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ರು. ಆ ನಂತರ ಒಂದು ರೀತಿಯಲ್ಲಿ ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಸೃಷ್ಟಿಯಾಗಿತ್ತು. DKC ಅವರ ಬಣದವರು ಕೂಡ ಮಾತನಾಡ್ತಾ ಇದ್ರು, ಜೊತೆಗೆ ಸಿಎಂ ಬಣದವರಿಗೆ ಒಂದು ರೀತಿಯಲ್ಲಿ ಜೋಶ್ ಬಂದಿತ್ತು, ಅವರು ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಈ ಮುಂದಿನ 3 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ರು. ಈಗ ವಿಧಾನಸಭೆಯಲ್ಲೇ ಬಹಿರಂಗವಾಗಿ ಆನ್ ರೆಕಾರ್ಡ್ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಮತ್ತೆ ಪವರ್ ಶೇರ್ ವಿಚಾರ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬರುತ್ತೆ. ಜೊತೆಗೆ ಮತ್ತೆ DKC ಮತ್ತೆ ಸಿದ್ದರಾಮಯ್ಯನವರ ಬಣದವರ ಜೊತೆ ಜಟಾಪಟಿ ಶುರುವಾಗುವ ಸಾಧ್ಯತೆ ಇದೆ. ಮತ್ತೆ ಪವರ್ ಶೇರ್ ಬಗ್ಗೆ ಬಹಿರಂಗವಾಗಿ ಸಚಿವರು, ಶಾಸಕರು ಮಾತನಾಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ಈ ಒಂದು ಸಂದೇಶ ಆ ವಿರೋಧಿ ಬಣಕ್ಕೆ, ಅಂದ್ರೆ ಸ್ವಪಕ್ಷದಲ್ಲಿ ಯಾರೆಲ್ಲ ಸಿಎಂ ಆಗೋಕೆ ಪ್ರಯತ್ನ ಪಡ್ತಿದ್ದಾರೆ, ಮುಖ್ಯವಾಗಿ DKC ಅವರು ಅವ್ರಿಗೆ ಕೊಟ್ಟಿದ್ದಾರೆ, ಹೈಕಮಾಂಡ್ಗೆ ಸಂದೇಶ ಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದೇವೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.